ನಮಸ್ಕಾರ. ಬೆಂಗಾಲ್ ವಿರುದ್ಧ ಬುಲ್ಸ್ ಗೆದ್ದ ಬಳಿಕ ಬದಲಾಯಿತು ಪಿಕೆಎಲ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಅಂಕಪಟ್ಟಿಯಲ್ಲಿ ಬುಲ್ಸ್ ತಂಡಕ್ಕಾಯಿತು ದೊಡ್ಡ ಲಾಭ. ಹೀಗಿದೆ ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ನಡೆದಂತಹ ಪಿಕೆಎಲ್ 2025ರ 104ನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಹಾಗೂ ಬೆಂಗಾಲ್ ವಾರಿಯರ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಈ ಪಂದ್ಯದಲ್ಲಿ 34 ಅಂಕಗಳ ಅಂತರದ ಭಾರಿ ಗೆಲುವು ದಾಖಲಿಸಿರುವ ಬೆಂಗಳೂರು ಬುಲ್ಸ್ ತಂಡ ಇದೀಗ ಟೂರ್ನಿಯಲ್ಲಿ ಒಟ್ಟಾರೆಯಾಗಿ ತನ್ನ 10ನೇ ಗೆಲುವು ದಾಖಲಿಸಿ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೇರಿದೆ ಸ್ನೇಹಿತರೆ. ಅತ್ತ ಈ ಪಂದ್ಯದಲ್ಲಿ ಸೋಲುವ ಮೂಲಕ ಬೆಂಗಾಲ್ ವಾರಿಯರ್ಸ್ ತಂಡವು ಬಾಟಮ್ ಆಫ್ ಟೇಬಲ್ನಲ್ಲಿಯೇ ಕುಳಿತುಕೊಂಡಿದೆ ಅಂತ ಹೇಳಬಹುದು. ತ್ಯಾಗರಾಜ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಆರಂಭದಿಂದಲೂ ಉತ್ತಮ ಆಟವನ್ನು ಪ್ರದರ್ಶಿಸಿತ್ತು. ಅದರಲ್ಲಿಯೂ ಅಲಿ ರೇಜಾ ಮಿರ್ಜಾ ರೇಡ್ ಮೇಲೆ ರೇಡ್ ಮಾಡುವ ಮೂಲಕ ಭಾರಿ ಅಂಕಗಳನ್ನು ತಂದುಕೊಟ್ಟರು. ಈ ಮುಖಿನವಾಗಿ ಹಾಫ್ ಟೈಮ್ ಅಂತ್ಯದ ವೇಳೆಗೆ ಬೆಂಗಳೂರು ಬುಲ್ಸ್ ತಂಡ 29 ಅಂಕಗಳನ್ನು ಕಲೆ ಹಾಕಿ ಭಾರಿ ಮುನ್ನಡೆಯನ್ನು ಪಡೆದುಕೊಂಡಿತ್ತು. ಅತ್ತ ಮೊದಲಾರ್ಧದಲ್ಲಿ ಬೆಂಗಾಲ್ ವಾರಿಯರ್ಸ್ ಕೇವಲ 12 ಅಂಕಗಳನ್ನು ಪಡೆದುಕೊಳ್ಳಬೇಕಾಯಿತು. ಇದರ ಮಧ್ಯೆ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ದೈತ್ಯ ದೇವಾಂಕ್ ರವರ ಅನುಪಸ್ಥಿತಿ ಭಾರಿ ಎದ್ದು ಕಾಣುತ್ತಿತ್ತು ಅಂತಾನೆ ಹೇಳಬಹುದು ಸ್ನೇಹಿತರೆ. ಬರೋಬ್ಬರಿ 17 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಪಡೆಯುವ ಮೂಲಕ ಡಿಫೆನ್ಸ್ ನಲ್ಲಿಯೂ ಬೆಂಗಳೂರು ಬುಲ್ಸ್ ತಂಡ ಒಳ್ಳೆಯ ಕೆಲಸವನ್ನೇ ಮಾಡಿತು ಅಂತ ಹೇಳಬಹುದು. ಇದಲ್ಲದೆ ಆಲ್ಔಟ್ ನಿಂದ ಬೆಂಗಳೂರು ಬುಲ್ಸ್ ತಂಡ ಈ ಪಂದ್ಯದಲ್ಲಿ 8 ಅಂಕಗಳನ್ನು ಪಡೆದುಕೊಂಡಿತು. ಈ ಮುಖಿನವಾಗಿ ಬೆಂಗಳೂರು ಬುಲ್ಸ್ ತಂಡ ದ್ವಿತೀಯಾರ್ಧದಲ್ಲಿ ಹಾಫ್ ಸೆಂಚುರಿಯ ಗಡಿ ದಾಟಿತು ಅಂತಾನೆ ಹೇಳಬಹುದು. ಅಂತಿಮವಾಗಿ ಫುಲ್ ಟೈಮ್ ಅಂತ್ಯದ ವೇಳೆಗೆ ಬೆಂಗಳೂರು ಬುಲ್ಸ್ ತಂಡ 54 ಹಾಗೂ ಬೆಂಗಾಲ್ ವಾರಿಯರ್ಸ್ 24 ಅಂಕಗಳನ್ನು ಕಲೆ ಹಾಕಿತು. ಈ ಮುಖಿನವಾಗಿ ಬೆಂಗಳೂರು ಬುಲ್ಸ್ ತಂಡ ಈ ಪಂದ್ಯದಲ್ಲಿ 30 ಅಂಕಗಳ ಅಂತರದ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನೀಗ ಈ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಪಿಕೆಎಲ್ 2025ರ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ 2 ಸ್ಥಾನಗಳಲ್ಲಿ ಪುಣೇರಿ ಪಲ್ಟನ್ ಹಾಗೂ ದಬಾಂಗ್ ದಿಲ್ಲಿ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ 18 ಪಂದ್ಯಗಳಿಂದ 13 ಅಂಕಗಳನ್ನು ಕಲೆ ಹಾಕಿ 26 ಹಾಗೂ 26 ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಮೊದಲ 2 ಸ್ಥಾನಗಳನ್ನು ಪಡೆದುಕೊಂಡಿವೆ. ಇನ್ನು 3ನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವಿದ್ದು ಬೆಂಗಳೂರು ಬುಲ್ಸ್ ಆಡಿದ 17 ಪಂದ್ಯಗಳಿಂದ 10 ಗೆಲುವು ಪಡೆದುಕೊಂಡು 20 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಮತ್ತು 4ನೇ ಹಾಗೂ 5ನೇ ಸ್ಥಾನದಲ್ಲಿ ತೆಲುಗು ಟೈಟಾನ್ಸ್ ಹಾಗೂ ಹರಿಯಾಣ ಸ್ಟೀಲರ್ಸ್ ತಂಡಗಳಿದ್ದು ಈ ತಂಡಗಳು ಆಡಿದ 18 ಪಂದ್ಯಗಳಿಂದ ತಲಾ 10 ಗೆಲುವುಗಳನ್ನು ಪಡೆದುಕೊಂಡು 20 ಅಂಕಗಳೊಂದಿಗೆ 4ನೇ ಮತ್ತು 5ನೇ ಸ್ಥಾನವನ್ನು ಪಡೆದುಕೊಂಡಿದೆ. 6ನೇ ಸ್ಥಾನದಲ್ಲಿ ಯು ಮುಂಬಾ ತಂಡವಿದ್ದು ಯು ಮುಂಬಾ ಆಡಿದ 17 ಪಂದ್ಯಗಳಿಂದ 10 ಗೆಲುವು ಪಡೆದುಕೊಂಡು 20 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಇನ್ನು 7ನೇ ಸ್ಥಾನದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವಿದ್ದು ಈ ತಂಡ ಆಡಿದ 17 ಪಂದ್ಯಗಳಿಂದ 8 ಗೆಲುವು ಕಂಡು 16 ಅಂಕಗಳೊಂದಿಗೆ 7ನೇ ಸ್ಥಾನದಲ್ಲಿದ್ದರೆ 8ನೇ ಸ್ಥಾನದಲ್ಲಿ ಪಟ್ನಾ ಪೈರೇಟ್ಸ್ ತಂಡವಿದ್ದು ಪಟ್ನಾ ಆಡಿದ 17 ಪಂದ್ಯಗಳಿಂದ 7 ಗೆಲುವು ಕಂಡು 8ನೇ ಸ್ಥಾನದಲ್ಲಿದೆ. ಮತ್ತು 9ನೇ ಸ್ಥಾನದಲ್ಲಿ ತಮಿಳು ತಲೈವಾಸ್ ತಂಡವಿದ್ದು ತಮಿಳು ತಲೈವಾಸ್ ಆಡಿದ 18 ಪಂದ್ಯಗಳಿಂದ 6 ಗೆಲುವು ಕಂಡು 9ನೇ ಸ್ಥಾನದಲ್ಲಿದೆ. ಇನ್ನು 10ನೇ ಹಾಗೂ 11ನೇ ಸ್ಥಾನದಲ್ಲಿ ಗುಜರಾತ್ ಮತ್ತು ಯುಪಿ ಯೋಧಾಸ್ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ 17 ಪಂದ್ಯಗಳಿಂದ 6 ಗೆಲುವು ಕಂಡು 12 ಅಂಕಗಳೊಂದಿಗೆ 10ನೇ ಮತ್ತು 11ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು 12ನೇ ಮತ್ತು ಕೊನೆಯ ಸ್ಥಾನದಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವಿದ್ದು ಈ ಟೀಮ್ ಆಡಿದ 18 ಪಂದ್ಯಗಳಿಂದ 6 ಗೆಲುವು ಪಡೆದುಕೊಂಡು 12 ಅಂಕಗಳೊಂದಿಗೆ ಬಾಟಮ್ ಆಫ್ ಟೇಬಲ್ ನಲ್ಲಿ ಕುಳಿತುಕೊಂಡಿದೆ. ಬೆಂಗಳೂರು ಬುಲ್ಸ್ ತಂಡ ಈಗಾಗಲೇ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದು ಟಾಪ್ 4 ನಲ್ಲಿ ಟೂರ್ನಿಯನ್ನು ಫಿನಿಶ್ ಮಾಡಲು ಎದುರು ನೋಡುತ್ತಿದೆ.